ಎಲ್ಲ ಹಣ್ಣವರ ಆಶೀರ್ವಾದದಿಂದ ನನಗೆ ಓದಿ 2 ತಿಂಗಳ ಕೆಳಗಡೆ ನನಗೆ ಮೂಲವಾದಿ ಅಂತ ಇತ್ತಾನೆ ಅಂತ ನಾನು ಬಂದೆ. ನಾನು ಅಣ್ಣವ್ರ ಹತ್ರ ಕೇಳಿದೆ. ಅವರು ಬಾಯಿಂದ ಫೈಲ್ಸ್ ಏನಂತ ಕೇಳಿದ್ರು. ಇಂಗ್ಲೀಷ್ನಲ್ಲಿ ಮಾತಾಡಬೇಡ, ನೀನು ಕನ್ನಡದಲ್ಲಿ ಮಾತಾಡೋದಂತ ಹೇಳಿದ್ರು. ನಾನು ಸುಮ್ಗಿದ್ದೆ. ನಾನು ಅವರೇ ಹೇಳಿದರು, ಮೂಲವ್ಯಾಧಿನ ಏನಾಗಲ್ಲ, ನಿನಗೆ ಕಲ್ಲಿಂದ ಬಿಸಿ ಕಲ್ಲಿಂದ ಕಾವು ಕೊಟ್ಕೋ, ಏನಾಗಲ್ಲ, ಎಳ್ಳಿನಲ್ಲಿ ನಿಂಬೆಹಣ್ಣು ಹಾಕೊಂಡು ಕುಡಿ ಅಂತ ಹೇಳಿದರು. ನಾನು ಒಂದು ದಿನ ಎಳ್ಳಿನ ಕುಡಿದಿಲ್ಲ, ಕಾವು ಕೊಟ್ಕೊಂಡೆ. ಒಂದೇ ದಿನ ಕಾವು ಕೊಟ್ಕೊಂಡೆ. ಫೈಲ್ಸ್ ಎಷ್ಟು ನಾನು ಚಿತ್ರಹಿಂಸೆ ಪಡ್ತಾ ಇದ್ನಪ್ಪ ಅಂದರೆ ಅಷ್ಟು ಚಿತ್ರಹಿಂಸೆ ಪಡ್ತಾ ಇದ್ದೆ. ನನಗೆ ಯಾವುದೂ ಇಲ್ಲ ಅಣ್ಣ. ಈಗ ಅಷ್ಟು ನಾನು ಆರಾಮ ಇದ್ದೆ. ನನಗೆ ನಂದಲ್ಲ ಆಶೀರ್ವಾದ, ದೇವರ ಆಶೀರ್ವಾದ. ಯಾರ ಆಶೀರ್ವಾದ? ದೇವ್ರದ್ದು. ನಮ್ದಲ್ಲ, ದೇವರಿಂದ. ನಾವು ಈಗ ಏನ್ ಗೊತ್ತಾ, 3 ಸಾರಿ ಬಂದಿಲ್ಲ. ನನಗೆ ಬಂದ್ಬಿಟ್ಟೆ. ಲಾಸ್ಟ್ ಮಂತ್ ಬಂದಿದ್ದೆ, ಲಾಸ್ಟ್ ಮಂತ್ ಇದ್ದಿಲ್ಲ. ಬೆಂಗಳೂರು ಹೋಗ್ತಾರಂತ ಎಲ್ಲ ಹೋಗ್ತಂತ ಇದ್ದಾರೆ. ಅದಕ್ಕೆ ನಾನು ನಮ್ಮ ಹೆಣ್ಮಕ್ಳು ಮತ್ತೆ ಬಂದಿದ್ದೀನಿ. ಈಗ ಯಾರು ಹೆಣ್ಮಕ್ಳು? ಒಬ್ಳೆ ಅಂತೀನ. ಒಳ್ಳೆದಾಲಿ ನೋಡಿ. ಇನ್ನೊಂದ್ಸರಿ ಹೇಳ್ತೀನಿ, ಯಾರು ಭೂಮಿ ಮೇಲೆ ದೇವರು, ಸ್ವಾಮೀಜಿ, ಗುರುಗಳಾಗಲ್ಲ. ಮನುಷ್ಯ ಅಂದಮೇಲೆ ಶನಿಕ ಅಂತ ಕರಿತೀನಿ ಮನುಷ್ಯರು. ನಾವು ಯಾವ ಬೇಕಾದ್ರೂ ಸಾವು ಬರ್ತದೆ. ನೀವು ನನಗೆ ಮೇಲೆ ಅಭಿಮಾನ ಇರಲಿ, ಆದ್ರೆ ದೇವ್ರ ಮೇಲೆ ಪ್ರೀತಿ ಇದೆ. ಯಾಕೆಂದ್ರೆ ಮೊದಲು ದೇವರಿಂದ ನಾನು ಇವತ್ತು ನಾವು ಸತ್ತರಿಂದ ಬಂದು ದೇವರಿಗೆ ಸೇವೆ ಮಾಡಿದ್ದೇ ಇರ್ತಾರೆ. ಹಂಗೆ ದೇವರು ಶಾಶ್ವತ. ನಮ್ಮ ಮೇಲೆ ಪ್ರೀತಿ ಇದೆ, ನಾನು ಬೇಡನಲ್ಲ. ಆದ್ರೆ ಅವ್ರನ್ನೇ ಗುರುಸ್ಥಾನ ಕುಣಿಸೋದು, ಅವ್ರನ್ನೇ ತಗೊಂಡೋಗಿ ಮೇಲೆ ಕುಣಿಸೋದು, ಒಡೆ ಮಾಡಿಸ್ತೀವಿ ಅನ್ನೋದು ಅವೆಲ್ಲ ಬಿಟ್ಬಿಡಿ. ಯಾರೇ ಮನುಷ್ಯನಾಗಲಿ, ಮನುಷ್ಯ ಯಾವತ್ತೂ ದೇವರಾಗಲ್ಲ. ಅಭಿಮಾನ ಇರಲಿ ಅಷ್ಟೇ. ಏನ್ ಪುಣ್ಯ ಅಜಡಿ ನೀರು ನಂಗೆ ದೇವ್ರು ಸಿಕ್ಕಿದ್ ನಂಗೆ ದೇವತೆ ಮಾತಾಡ್ತೀನಿ ನಾನು. ಹಂಗಂತ ನಾನು ಯಾವತ್ತೂ ದೇವರಾಗಲ್ಲ. ದೇವ್ರಿಗೆ ಸೇವಕರು ನಾವು. ನಿತ್ಯ ದೇವ್ರ ಸೇವೆ ಮಾಡ್ತೀವಪ್ಪ. ನೋಡಿ ಹೇಳ್ತೀನಿ, ಯಾರಿಗೂ ನಮಗೆ ತಾಯಿ ತಂದಿದ್ರೆ ಅವ್ರ ಸೇವೆ ಅಂತ ಒಗ್ಗಟ್ಟಾಗಿದ್ದೀವಿ ನಾವು. ನಿತ್ಯ ತಾಯಿ ತಂದೆ ಮಗುನ ಅಪ್ಪನ ನಮಸ್ಕಾರ ಮಾಡ್ತೀನಿ, 2 ವರ್ಷ ನೀರು ಕುಡಿತೀನಿ, ತಾಯಾರಿ ಬಂದು ತೊಳಿತೀನಿ, 2 ತುತ್ತು ಅನ್ನ ತಿಂತೀನಿ. ಇದೇ ನಾವು ಸೇವಕರು. ನೀವು ಯಾರ ಬಂದು ನಿಮ್ಮ ಮನೆ ಬಾಕ್ಲಿ ಬಂದು ನಿಮ್ಮ ಊರಿಗೋ, ನಿಮ್ಮ ಮನೆಗೋ, ನಿಮ್ಮ ಯೂಟ್ಯೂಬ್ ಫೇಸ್ಬುಕ್ ಅಲ್ಲೋ ಯಾರ ಬಂದು ನಾವು ಗೂಗಲ್ ಪೇ ಮಾಡಿ, ಫೋನ್ ಪೇ ಮಾಡಿ 1 ರೂಪಾಯಿ ಕೊಡಂಗಿಲ್ಲ. ನಮ್ಮ ದೇಶದಲ್ಲಿ ಯಾವತ್ತೂ ಚಂದ ವಸ್ತು ಮಾಡಲ್ಲ ನಾವು. ಈ ಸ್ವಲ್ಪ ಅಂತರದ್ದು ಕಟ್ಲೆಕಾಯಿ ದುಡ್ಡು ಸ್ವಲ್ಪ ಜಾಸ್ತಿ ತಗೊಂತಿದೀವಿ. ಕಾಲಕ್ರಮ ನೀವು ಸ್ವಲ್ಪ ದೇವಸ್ಥಾನ ಜಾಗ ಎಲ್ಲ ಆದಂಗೆ ಎಲ್ಲ ಅರ್ಧ ಮಾಡ್ತೀವಿ. ಅನುಕೂಲ ಸರ್. ಯಾಕಂದ್ರೆ ಎಲ್ಲೂ ಚಂದ ವಸ್ತು ಮಾಡಿಲ್ಲ ನಾವು. ನೀವು ಕೊಟ್ಟು ದುಡ್ಡಿಂದ, ನೀವು ಕೊಟ್ಟು ಅಕ್ಕಿಯಿಂದ, ನೀವು ಕೊಟ್ಟು ದುಡ್ಡಿಂದ ನಾವು ಅನ್ನ ತಿಂದ್ಕೊಂಡು ನಾವು ಸ್ವಲ್ಪ ದೇವಸ್ಥಾನ ತಿಂದು ನಾವು ಸ್ವಲ್ಪ ಬಡವ್ರಿಗೆ ಕೊಟ್ಟು ದೇವಸ್ಥಾನ ಕಟ್ಟಿದೀವಿ. ಪ್ರೀತಿಯಾಗಿ ಬರ್ರಿ. ಲೇಟ್ ಆಗುತ್ತಾನ ಬರಬೇಡಿ, ಜಲ್ದಿ ಹೋಗ್ಬೇಕು ಬರಬೇಡಿ. ದೇವಸ್ಥಾನ ಕಾಯರ್ ಬನ್ನಿ. ನಾನು ನನ್ನದು ನನ್ನಿಂದಲೇ ಅಂತ 3 ಬಿಟ್ಟು ಬನ್ನಿ. ಇಲ್ಲಾಂದ್ರೆ ಭಯಂಕರ ಕಷ್ಟ ಕೊಟ್ಬಿಡ್ತಾವೆ ದೇವರು. ನಾನು ಹೇಳ್ತೀನಿ ಹೇಳಿ, ಇಲ್ಲಿ ಲೇಟ್ ಆಗುತ್ತೆ. ಯಾಕೆಂದ್ರೆ ಎಲ್ಲ 100% ಜನ ಕಷ್ಟರೇ ಬರುತ್ತೆ. ನಾವು ಯಾರನ್ನು ನುಗ್ಗಕ್ಕಾಗಲ್ಲ. ಹಂಗಾಗಿ ಲೇಟ್ ಆಗುತ್ತೆ, ಕಾಯ್ತೀನಿ ಅಂತ ಬರ್ರಿ. ಇನ್ನೊಂದ್ಸರಿ ಹೇಳ್ತೀನಿ, ಯಾರೇ ಬಂದು ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಊರಲ್ಲೋ, ನಿಮ್ಮ ಮೊಬೈಲಲ್ಲೋ, ಗೂಗಲ್ ಪೇ, ಫೋನ್ ಪೇಲೋ ದುಡ್ಡು ಕೊಡಿ 1 ರೂಪಾಯಿ ಕೊಡಂಗಿಲ್ಲ. ಮುಖ್ಯಸ್ಥ ನಾನೇ. ನನಗೆ ದೇವ್ರು ಸಿಕ್ಕಿರೋದು. ನಾನು ಒಂದು ಅರ್ಧ ಟೀ ಎಲ್ಲೂ ಕುಡಿಯಲ್ಲ. ನಾನೇ ಡ್ರೈವರ್. ನಮ್ಮ ತಮ್ಮಗಳೇ ಆಗಲಿ, ನಮ್ಮ ಮಕ್ಕಳೇ ಆಗಲಿ, ನಾನೇ ಆಗಲಿ, ನಿಮ್ಮ ಮನೆ ಬಾಗಿಲಿಗೆ ಬಂದು ಅರ್ಧ ಟೀ ಕೊಡಂಗಿಲ್ಲ. ಯಾವುದೇ ಆಫೀಸಲ್ಲಿ ಯಾವುದೇ ಟೋಲ್ ಫ್ರೀ ಬಿಡಂಗಿಲ್ಲ. ಆಯ್ತಾ? ಎಲ್ಲೂ ಫ್ರೀ ಸೇವೆ ಮಾಡಂಗಿಲ್ಲ. ದುರ್ಗಾ ಸ್ಥಳ ನಾವು ಸೇವೆ ಮಾಡ್ತೀವಿ, ದುಡ್ಡು ತಿಂತೀವಿ. ನೀವು ಹಿಂಗೆ ಸೇವೆ ಮಾಡಂಗಿದ್ರೆ ಬನ್ನಿ. ಎಲ್ಲಿ ಒಳ್ಳೊಳ್ಳೆ ಉತ್ತಮರು ಇದ್ದಾರೆ ಅಂತವ. ಹಂಗಾಗಿ ಯಾರು ಬಂದು ನಾನು ಕಾಯ್ಬೇಕಾ, ಲೇಟ್ ಆಗುತ್ತಾ ಅನ್ನೋ ಬರಲೇಬೇಡಿ. ಇಲ್ಲಿ ಕಾಯಬೇಕಾಗತ್ತೆ, ಲೇಟು ಆಗ್ಬೋದು. ಸ್ವಾಮಿಯವ್ರು ಕರಿತಾನೆ. ಸ್ವಾಮಿಯವ್ರು ಯಾರು? ನೀವು ಕರೆ ಸ್ವಾಮಿಯವ್ರು ಕರೆಕ್ ನೀವು ಯಾರು ರೀ? ಅಲ್ಲ, ದೇವ್ರನ್ನ ಕರೆಕ್ ನೀವು ಯಾರು? ದೇವ್ರ ತಕ್ಕ ನಿಮಗೆ ಕಷ್ಟೇ ದೇವಸ್ಥಾನಕ್ಕೆ ಯಾರು ಬರಲ್ಲ. ಕಾಯಿಲೆ ಹಾಸ್ಪಿಟ್ಲಿಗೆ ಹೋಗಲ್ಲ. ದೇವ್ರನ್ನ ಭಾಗದಾಗ ಲೇಟ್ ಆಗುತ್ತಾ ಅಂತಾರೆ. ಮೊನ್ನೆ ತೊಳಿತಿಯಾರ ದೇವ್ರನ್ನ ಒಳಗಡೆ ಭಾಗದಲ್ಲಿ ಲೇಟ್. ಮಧ್ಯಾಹ್ನ ಯಾವನ ಮೊನ್ನೆ ಮಧ್ಯಾಹ್ನ 2 ಗಂಟೆ 2 3 ಗಂಟೆ ಬಾಗ್ಲಾಗ್ತೀವಿ. ಸ್ವಲ್ಪ ಹೊತ್ತು ರೆಸ್ಟ್ ಅನ್ನೋ ಬೇಡ. ಬೆಳಿಗ್ಗೆ ರೆಸ್ಟ್ ಇರಲ್ಲ ನಮಗೆ. ದೇವ್ರಿಗೆ ರೆಸ್ಟ್ ಬೇಡವಾ? ಕ್ಲೀನ್ ಮಾಡೋದು ಬೇಡವಾ? ಲೇಟ್ ಆಗುತ್ತಾ ಅಂತಾನೆ. ಕಾಯಂಗಿದ್ರೆ ಬನ್ನಿ. ಬೆಳಿಗ್ಗೆ 9 ಗಂಟೆಯಿಂದ 1 ಗಂಟೆ, 2 ಗಂಟೆ, 2ರಿಂದ 3ರಿಂದ 6 ಗಂಟೆ, 5 ಗಂಟೆ 6 ಗಂಟೆ ಮಾಡ್ಕೊಂಡು ಬೆಳಿಗ್ಗೆ 9 6 ಗಂಟೆ ನಿತ್ಯ ದರ್ಶನ ಇರುತ್ತೆ. ಬಾಗ್ಲಾಗಲ್ಲ. ತಲೆ ಕೆಸ್ಕೊಡಿ. ಎಂತ ಕಷ್ಟರು ಬನ್ನಿ, ಎಂತ ಕಾಯ್ದರು ಬನ್ನಿ. ನಾನು ನನ್ನ ದೇಮದಲ್ಲಿ ನಿಮ್ಮ ಮನೆಗೆ ಇಟ್ಟು ಬನ್ನಿ. ಆಗ್ಬೋದಾ? ಒಂದ್ಸರಿ ಎಲ್ಲ ಒಂದ್ಸರಿ. ಇವತ್ತೇನು ನಮಗೆ ಅನ್ನ ಕೊಟ್ಟಂತಾರೋ, ಅಕ್ಕಿ ಕೊಟ್ಟಂತಾರೋ, ಇವತ್ತೇನು ಕಾಣಿಕಡೆ 1 ರೂಪಾಯಿ ದುಡ್ಡು ಹಾಕಿದ್ದೀರಾ, ಏನು ನೀವು ಅಕ್ಕಿ ತಂದು ಕೊಟ್ಟಿರಾ, ಏನು ಸೀರೆ ತಂದು ಕೊಟ್ಟಿರಾ, ಎಲ್ಲ ನಿಮಗೆಲ್ಲ ಒಂದ್ಸರಿ ನಾನು ದೇವ್ರ ಪರವಾಗಿ ಒಂದ್ಸರಿ ಏನು ಮಾಡೋಣ, ಜೋರ ಒಂದ್ಸರಿ ಯಾರ್ಯಾರು ನಿಮಗೆ ನೋಡಿ. ಇವತ್ತು ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ನಾನು ಬೆಳೆಸ್ತಿರೋದು ನಾನಲ್ಲ. ದುರ್ಗಾಸ್ಥಳ ದೇವಸ್ಥಾನ ಆಗ್ತಾರೆ ಅಂದ್ಕೊಂಡ್ರ ನಾವೆಲ್ಲ ಆಗ್ತಾ ಇರೋದು. ಒಬ್ಬೊಬ್ರು ಆಗ್ತಾರೆ. ಶಿವಣ್ಣ ಅಂತ ಒಬ್ಬ ಲಿಂಗಾಚ ಕಾಲು ಬರುತ್ತೆ ಅಂತ, ಗೌತಮ್ ಅಂತ ಒಬ್ಬ ಕಣ್ಣು ಬರುತ್ತೆ ಅಂತ, ಒಳಗಡೆ ಮಂಜ ಸೇವೆ ಮಾಡ್ತಾನೆ ಅಂತ. ಹೇಮಂತ್ ಮೋಹಿತ್ ಅಂದ್ರೆ ರೂಪಾ ರಾಜೇಶ್ ಅಂತ, ಚಂದ್ರಪ್ಪ ಸಕಲ ಓಟ್ಲಿಕ್ಕೆ ಅಂತ ಕೇರ್ ಬೇಡರು. ಇನ್ನು ಭವ್ಯ ಅಂತ ಒಂದು ನದೀಮ್ ಅಂತ ಒಬ್ಬ ಮುಸ್ಲಿಂ ಹುಡುಗ ಎಲ್ಲ ಆಗ್ತಾರೆ. ನಮ್ಮನ್ನ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಹಾಕೋದು ನನ್ನ ಅಂತ ಪುಣ್ಯಾತ್ಮರು. ಅವ್ನು ನಾಚ್ಕೊಂಡ ಹೇಳ್ಕೊಳಕ್ ಅವಲ್ಲ ಹೇಳ್ಕೊಂಡ ಎಲ್ಲ ನಾಚ್ಕೊಂಡ. ಈಗ ಕೆಲವು ಜನ ಇರ್ತಾರೆ, ಏನಾರು ಮನೆ ಹೇಳ್ಕೊಂಡು ನಾಚ್ಕೊಂತಾರೆ, ಯಾಕೆ ಪಕ್ಕವನ್ನ ಹಾರ್ಕೊಂತಾರೆ ಅಂತ. ನಾವು ಮೊದಲು ದೇವಸ್ಥಾನ ಮಾಡಿದಾಗ ನಮ್ಮ ಊರಿಗೆಲ್ಲ ಚೌಳಿ ಪೂಜಾರಿ ನಂತರ ಯಾರು ಗೊತ್ತಾ ಇಲ್ಲ ನಿಮ್ಮಿಕ್ತಾರೆ ಅಂತ. ಈಗೆಲ್ಲ ಒಳಗೆ ಇವತ್ತು ಕುರಿಕೊಳಕ್ಕೆ ಹೋದ್ರೆ ಎಲ್ಲ ಒಳಗೆ ಅವರೇ ಇದೆ. ನಾನು ದೇವನ ಪೂಜೆನಪ್ಪ, ಬೇಕಾದ್ರೆ ಬನ್ನಿ. ನಂಗೆ ಇಷ್ಟ ಅನ್ನ ತಿಂತೇನೆ ನಾನು. ನೀವು ಅಷ್ಟೇ. ನಿಮ್ಮನೆ ಅಕ್ಕ ಎಲ್ಲ ಜನ ಹೇಳೋದು ಒಂದೇ ಮಾತು, ನಮ್ಮನೆ ಪತ್ರ ಹಾರ್ಕೊಂತಾರೆ ಅಂತ. ಉದಾಹರಣೆ ಸಾಯಂಕಾಲ ಒಂದು ಹೋಮ್ ಬಂದಿತ್ತು, ಗಂಡಿನ ಕ್ಯಾನ್ಸರ್ ಅಂತೆ, ಮಗಳು ಗಂಡ್ಬಿಟ್ಟು ಬಂದವಂತೆ, ಮಗ ಮಾತು ಕೇಳಲ್ವಂತೆ. ಫೋಟೋ ಹಾಕೊಂಡು ಪಕ್ಕ ಹಾರ್ಕೊಂತಾರಂತೆ. ಈಗ ಹಾರ್ಕೊಂತ ಇಲ್ಲ. ಈ ಅವಿವೇಕಿ ಜನ ಹಾರ್ಕೊಂಡ ಇರ್ತಾರೆ. ತಲೆ ಕೃಷ್ಣಬಾರ್ದು. ಇವು ನಮ್ಮತ್ತೆ ಸತ್ತ ದುಡ್ಡು ಮಾಡ್ತಾರೆ ಅಂತಾರೆ. ಹೋಗಿ ನೋಡಿ, 80% ಜನ ಪೇಷಂಟೇ ಬರೋದು. ಹಾಕ್ತಾರೆ 1 ರೂಪಾಯಿ 2 ರೂಪಾಯಿ 10 ರೂಪಾಯಿ ಸಾಕು, ಅದೇ ದುಡ್ಡು. ಹೌದಾ? ಎಲ್ಲ ಇಲ್ಲಿ ಪೇಷಂಟೇ ಬರೋದು. ನಾಲ್ಕು ಸಹಾಯ ಮಾಡೋಣ. ಹೇಳಿಗ ಸೀರೆ ಕೊಡೋ ಹೆಂಗಸರು ಮುಟ್ತಾನೆ ಅಂತ ಯಾವನ ಮೆಸೇಜ್ ಮಾಡೋಣ, ಬ್ಯಾಡ್ ಮೆಸೇಜ್. ಅದ ಸೀರೆ ಯಾರಿಗೋ ಹಂಚು ಸೀಟಾಗಿ ತುರ್ಕೊಟ್ಟು ತನಿಖೆ ಆಗ್ಬೇಕು. ಅವನಿಗೆ ಗೊತ್ತಿಲ್ಲ ಅಪ್ಪನ ಜಾಗ ಅಂತ. ಜಾಗ ನಮ್ ಸ್ವಂತಪ್ಪ, ಯಾರು ಬಂದು ಏನು ಮಾಡೋಕ್ಕಾಗಲ್ಲ. ಮತ್ತೆ ಮೇಲಾಗಿ ನಾವು ದೇವಸ್ಥಾನಕ್ಕೆ 1 ರೂಪಾಯಿ ದುಡ್ಡು ಯಾರಿಗ ದುಡ್ಡು ಕೇಳಿಲ್ಲ. ಫಸ್ಟ್ ದರ್ಶನ ಮಾಡಿದ್ರೆ ಯಾರು ದುಡ್ಡು ಕೇಳಿದ್ರೆ ಒಳಗಡೆ 1 ರೂಪಾಯಿ ಯಾರು ದುಡ್ಡು ಕೇಳಲ್ಲ ನಾವು. ನೀವು ಆದ್ರೆ ಹಾಕಿ ಸ್ವಲ್ಪ ದಿನ ಕಾಯಿರಿ, ಸಾಕರಿಸಿ. ಈ ಯಂತ್ರ ದುಡ್ಡು
ಕಡ್ಲೆಕಾಯಿ ದುಡ್ಡು ತಡೆ ದುಡ್ಡು ಸ್ವಲ್ಪ ಕಮ್ಮಿ ಮಾಡ್ತೀವಿ ಕ್ರಮೇಣ ಅರ್ಧ ಮಾಡೋಣ ಅಂತಿದ್ದೀವಿ. ಈ ಸದ್ಯಕ್ಕೆ ದೇವಸ್ಥಾನ ಜಾಗ ಸ್ವಲ್ಪ ಆಗ್ಲಿ ಅಂತ ಮಾಹಿತಿ ನಮ್ದಲ್ಲ, ಈ ರೋಡ್ ನಮ್ದಲ್ಲ, ಸ್ವಲ್ಪ ಸಹಕರಿಸಿ. ದುಡ್ಡಿಲ್ಲದಿದ್ರೆ ಫ್ರೀ ಕೊಡ್ತೀವಿ ಗೊತ್ತಾಯ್ತಾ. ತಡೆ ಹೊಡಿಬೇಕು ದುಡ್ಡು ಇಸ್ಕೊಂತೀವಿ ಒಂದು 500 ರೂಪಾಯಿ, ದುಡ್ಡಿಲ್ಲ ಅಂದ್ರೆ ಫ್ರೀ ಹೊಡಿತೀವಿ, ಅರ್ಜೆಂಟ್ ಮಾಡಂಗಿಲ್ಲ. ಅದ್ರಲ್ಲೂ ಮೊನ್ನೆ ಯಾರು ದುಡ್ಡಿಲ್ಲ ಅಂತ 200 ರೂಪಾಯಿ ಕೊಡ್ತೀನಿ ಅಂದ್ರೆ ಅಲ್ಲಿ ಹೋಗಮ್ಮ ಹೇಳ್ತೀನಿ ಅಂದ್ರೆ ಅಲ್ಲೂ ಜಗಳ ಆಡ್ತಾವಳಿ, ಬೇಗ ಕಳಿಸಿ 500 ರೂಪಾಯಿ ಸುಮ್ಮನೆ ನಿಂತಾನೆ ಆಯ್ತಾ. ಅಲ್ಲಿ ಬಂದು ಜಗಳ ಆಡ್ಬಾರ್ದು. ನೀವು ಏನೇ ಇರಲಿ ದೇವಸ್ಥಾನ ಮುಂದೆ ಯಾವ ದೇವಸ್ಥಾನ ಗಲಾಟೆ ಮಾಡೋದ್ರೆ ನೀವು ಅನ್ಭವಿಸ್ತೀವಿ. ಅದೇನ್ ಬೇಜಾರ ಗೊತ್ತಾ, ಎಲ್ಲ ಕಡೆ ಮಾಡಿದ್ರೆ ಏನಾಗುತ್ತೆ, ಸುಮ್ಮನೆ ಜನ ಕಳಿಸಿರಿ ನಮ್ಗೆ ರಿಸ್ಕ್ ಆಗಲ್ಲ. ಈ ಆಂಟಿಕೇಟ್ ಪೇಷಂಟ್ ನೋಡ್ತೀನಿ ಅಂತ ಕುತ್ಕೊಂಡಾಗ ನೋಡಿ ಹಿಂಗೆ ಬರ್ತಾರೆ, ಹೊಟ್ಟೆ ನಾವು 5 ವರ್ಷ ಆಯ್ತು ಹುಷಾರಾಗತ್ತಾ ಹಿಂಗೆ ತೋರಿಸ್ತಾರೆ, ಕಾಲು ನೋವು ಕೈ ನೋವು ಅಂತಾರೆ, ಯಂತ್ರ ಸ್ವೀಕೃತಿ ಗೊತ್ತಾಗ್ಬಿಟ್ಟಿದೆ, ನಂತರ ಕಟ್ಟಿ ಕೈ ನೋಯುತ್ತೆ. ಗಂಡ ಬರಲ್ಲ, ಹೆಂಡತಿ ಬರಲ್ಲ. ಬೇಜಾರ ಸಂಗತಿ ಏನಂದ್ರೆ ಮೊಮ್ಮಕ್ಕಳು ಕರ್ಕೊಂಡು ಅಜ್ಜಿಯರು ಬರ್ತಾರೆ, ಒಟ್ಟು ರೀತಿ ನೋಡಿ ಅಜ್ಜಿಗೆ ಎತ್ತಕಾಗ್ತಾರಲ್ಲ, ಮೊಮ್ಮಕ್ಕಳು ನೋಡೋ ಏನ್ಸುತ್ತೆ, ಅವ್ರು ಕೇಳ್ತಾರೆ ಮಗಳಲ್ಲಿ, ಮಗಳು ಬರಲ್ಲ ಅಳವಯ್ಯ ದೇವ್ರು ನಂಬಲ್ಲ. ಅವ್ರನ್ನ ಮಕ್ಕಳು ನಾವು ಹುಷಾರು ಮಾಡ್ಬೇಕಿಲ್ಲಿ ಫ್ರೀಯಾಗಿ ಕರ್ಕೊಂಡ್ಬಂದು. ಅಂತ ಮೂಢತೆ ಅಂತ ಅಹಂಕಾರ ಬಿಡಿ. ನಿಮಗೆ ಕಷ್ಟ ನೀವೇ ಬಂದು ಕೇಳ್ಕೊಳ್ಳಿ. ದೇವಸ್ಥಾನಕ್ಕೆ ಯಾರು ಕಷ್ಟ ಇಲ್ಲದೆ ಬರೋದೇ ಇಲ್ಲ, ಹಾಸ್ಪಿಟಲ್ ಯಾರು ಕಾಯಿಲೆ ಹೋಗಲ್ಲ. ಹೋಗ್ತೀರಾ ಬನ್ನಿ, ಸಾಕು ತುಂಬಾ ಮಾತಾಡಿದೀವಂತೆ. ದಯವಿಟ್ಟು ಕೇಳಿ ಬನ್ನಿ, ಇದು ಜಗಳ ಬಿಡಿ. ಯಾಕಂದ್ರೆ ನಿಮ್ಗೊಂದು ವಿನಂತಿ, ಕೈ ಕಾಲು ಚೆನ್ನಾಗಿರೋ ಬಗ್ಗೆ ಅಲ್ಲಿಗೆ ಊಟದಲ್ಲಿ ಹಾಕಿ ಕೈ ತಕೊಳ್ಳಿ. ಅಲ್ಲಿ ನೀರು ಜಾಸ್ತಿ ವೇಸ್ಟ್ ಮಾಡ್ಬೇಡಿ, ಕಮ್ಮಿ ಬಿಡ್ಕೊಂಡ್ರಪ್ಪ ದಯವಿಟ್ಟು. ನೀರ್ನ ಕಮ್ಮಿ ಬಿಡ್ಕೊಳ್ಳಿ. ಭೂಮಿ ಮೇಲೆ ಎತ್ತ ತಾಯಿ ತಂದೆ ಸಿಗಲ್ಲ, ತಿನ್ನೋ ಅನ್ನ ವೇಸ್ಟ್ ಮಾಡಿ ಸಿಗಲ್ಲ, ಕುಡಿಯ ನೀರು ವೇಸ್ಟ್ ಮಾಡಿ ಸಿಗಲ್ಲ, ನೊಂದ್ ಸಿಗಲ್ಲ. ಏನ್ ಗೊತ್ತಾ ಏನ್ ಸಿಗಲ್ಲ ಹೇಳ್ರ? ಬರೀ ಕಂಡರ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಿರಲ್ಲ, ಅದ್ ಸಿಗಲ್ಲ ಟೈಮು. ಅದನ್ನ ಸುಧಾರಿಸ್ಕೊಳ್ಳಿ ಆಯ್ತಾ. ಕಂಡ ಮನೆ ಬಗ್ಗೆ ನೋಡೋದು ಬಿಡಿ. ನೋಡಿ ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ ನೋಡಿ, ನಾನು ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾಸನ ಪೇಜ್ ಶೇರ್ ಮಾಡಿ. ಬರ್ಲಿಕ್ಕಾಗದಂತರು, ಬರ್ಲಿಕ್ಕೆ ದುಡ್ಡಿಲ್ಲಂತ ಬಡವರು 9 ಸರಿ ಬರ್ಬೇಕಾ 3 ಸರಿ ಬರ್ಬೇಕಾ ಅಲ್ಲ, ಯಾರು ಮನೆ ಮಲ್ಗೆ ಅವ್ರಿಗೆ ಹೆಲ್ಪ್ ಮಾಡೋಣ, ಅವ್ರಲ್ಲೇ ಬೇಡ್ಕೊಳ್ಳಿ. 2, ಯಾವುದೇ ವಾಹನ ಕಾರು ಬಸ್ಸು ಬೈಕು ಆಟೋಗಳಿಗೆ ಸ್ಟಿಕ್ಕರ್ ಹಾಕೊಳ್ಳಿ. ಬೈಕ್ಗಳಿಗೆ ಕಾರ್ಗಳಿಗೆ ನಿಮ್ಮ ಮನೆಗೆ ಬ್ಯೂಟಿ ಪಾರ್ಲರ್ಗೆ ಅಂಗಡಿಗೆ ಬೇಕರಿಗೆ ಫೋಟೋ ಸಿಗುತ್ತೆ, ಸ್ಟಿಕ್ಕರ್ ಸಿಗುತ್ತೆ. ತಳಗೆ ಕ್ಯಾಶ್ ಕಾಲ ಮುಚ್ಚಿಕ್ಕದು ಜನಕಾನಂಗಿಡಿ. ಕಾರ್ಗಳಿಗೆ ದಯವಿಟ್ಟು ಡಬಲ್ ಸೈಡ್ ಅನ್ಸಿ ಸ್ಟಿಕ್ಕರ್ಸ್ ಕೊಡ್ತೀವಿ, ಕೇಳಿಸ್ಕೊಳ್ಳಿ. ಒಳಗಿಂದ ಅನ್ಸಿ, ಒಳಗೆ ನಿಮಗೆ ಸೇಫ್ಟಿ, ಹೊರ ದುಷ್ಟಿ ಸೇಫ್ಟಿ, ದುಷ್ಟ ಸೇಫ್ಟಿ. ಮಕ್ಕಳು ಮರಿ ಇರ್ತೀರಾ, ಬಾಂತಿರ್ ಇರ್ತೀರಿ, ಬಸ್ ಎಲ್ಲ ಕುತ್ಕೊಂಡಿರ್ತೀರಿ. ಕಲ್ಲೇ ದೇವ್ರಿಂದ ದೇವ್ ಇರ್ಬೋದೇನೋ ಗೊತ್ತಿಲ್ಲ, ದೇವನ್ ದೋಷ ಬರಲ್ಲ. ನಾವು ಆಕ್ಸಿಡೆಂಟ್ ಆಗದೆ ಇರ್ಲಿ ಹಾಕೊಳ್ಳಿ, ಆಗ್ಬೋದಾ? ತಿಂಗಳ 10 ರೂಪಾಯಿ ಸಿಕ್ಕಿರಿ ಸಾಕು, ಬಂದ ತಂದ್ಕೊಡಿ. ಒಂದು 5 ರೂಪಾಯಿ 5 ರೂಪಾಯಿ ಬಡದು ಕೊಟ್ಬಿಡ್ತೀನಿ, ಆಗ್ಬೋದಾ? ಇನ್ನು 2ನೇ ರಿಕ್ವೆಸ್ಟ್ ನಿಮ್ಗೆ, ಕಂಡರ ಬಗ್ಗೆ ಮಾತಾಡೋದು ಬಿಡಿ, ಕಂಡ ಮನೆ ಬಗ್ಗೆ ನೋಡೋದು ಬಿಡಿ.